ನಾನು ವೈಫು ಲಿವ್ಸಿ ಕ್ಲಾಸ್ಮೇಟ್ಸು. ನಾವು ಎಕ್ಸ್ಪೆಕ್ಟ್ ಮಾಡಿರ್ಕಿಲ್ಲ ನಾವು ಮ್ಯಾರೇಜ್ ಆಗ್ತೀವಿ ಅಂತ ಹೇಳಿ. ನಾನು ಫಾರ್ಮಸಿ ಓದಕ್ ಹೋದಾಗ ಅವಳು BSc ಮಾಡಕ್ ಬಂದಿದ್ದು. ನಾನು ಮೆಡಿಕಲ್ ಶಾಪ್ ಓಪನ್ ಮಾಡಿದ ಕೂಡಲೇ ಅವಳು MSc ಮಾಡಕ್ ಹೋದ್ಲು. ಆಕೆ ಹಂಗ ಕಲ್ಕೋತ ಹೋದ್ಲು. ನಾವು ಬಿಸ್ನೆಸ್ ಸ್ಟಾರ್ಟ್ಅಪ್ ಮಾಡಿದ್ದೀವಿ. ನಾವು ಎಂದೂ ಎಕ್ಸ್ಪೆಕ್ಟ್ ಮಾಡಿರ್ಕಿಲ್ಲ, ಯಾಕಂದ್ರೆ ಭಾಳ ಫ್ರೆಂಡ್ಲಿ ಇದ್ದೀವಿ. ಆಮೇಲೆ ನಾವು ಲವ್ ಕಮ್ ಅರೇಂಜ್ ಮಾಡ್ಕೋತೀವಿ ಅಂತ ನಾವು ಎಕ್ಸ್ಪೆಕ್ಟೇಷನ್ ಮಾಡಿರ್ಕಿಲ್ಲ. ಒಂದು ಕನ್ಫ್ಯೂಷನ್ ಏನ್ ನನಗಿತ್ತಂತಂದ್ರೆ ಅವಾಗ ನಂದು ಡೇಟ್ ಆಫ್ ಬರ್ತ್ 1987, ಆಮೇಲೆ ಅವಳದು 1986. ನಾ ಏನ್ ತಿಳ್ಕೊಂಡಿದ್ದೆ ನನ್ಕಿಂತ ಸಣ್ಣವಳದಾಳ ಅಂತ ತಿಳ್ಕೊಂಡಿದ್ದೆ. ಮದುವೆ ಆದ್ಕೂಲೆ ಗೊತ್ತಾಗಿತ್ತು ನನಗೆ 1987ದಾಗ ಹುಟ್ಟಿದವ್ರು ಸಣ್ಣವರು, 1986ದಾಗ ಹುಟ್ಟಿದವ್ರು ದೊಡ್ಡವ್ರು ಅಂತ ಅವಾಗ ಗೊತ್ತಾಯ್ತು. ಅದಕ್ಕಿಂತ ಮುಂಚೆ ನಾನು ಮ್ಯಾರೇಜ್ ಆಗೋಕ್ಕಿಂತ ಮುಂಚೆ 1986ದಾಗ ಹುಟ್ಟಾಳ ಅಂತಂದ್ರೆ ನನ್ಕಿಂತ ಸಣ್ಣವಳು ಅಂತೇಳಿ ತಿಳ್ಕೊಂಡಿದ್ದೆ. ಅದಕ್ಕ ಬಹಳ ಅಂಡರ್ಸ್ಟ್ಯಾಂಡಿಂಗ್ ಇರ್ಬೇಕು ಮದುವೆ ಆಗೋಕ್ಕಿಂತ ಮುಂಚೆ, ಮದುವೆ ಆದ ನಂತರ. ನಾವ್ ಎಷ್ಟು ಜಗಾಡ್ತಿಲ್ಲ ಅಷ್ಟ ಲವ್ಲಿ ಇರ್ತೀವಿ, ಫ್ರೆಂಡ್ಲಿ ಇರ್ತೀವಿ. ಫ್ಯಾಮಿಲಿ ಇಂಪಾರ್ಟೆನ್ಸ್ ನಾವ್ ಎಷ್ಟು ಜಾಸ್ತಿ ಕೊಡ್ತೀವಲ್ಲ ಅಷ್ಟು ನಾವು ಬಿಸ್ನೆಸ್ ಒಳಗೂ ಸಕ್ಸಸ್ಫುಲ್ ಆಗ್ತೀವಿ. ಕೋಟಿ ಗಂಟ್ಲೆ ಆಸ್ತಿ ಇದ್ರೆ ಫ್ಯಾಮಿಲಿ ಬಹಳ ಇಂಪಾರ್ಟೆಂಟ್ ಆಗ್ತದೆ ಅಂತ ನಂದು ಅನಿಸಿಕೆ. ಯಾವಾಗ್ಲೂ ಫ್ಯಾಮಿಲಿ ಜೊತೆ ಹ್ಯಾಪಿ ಇರ್ರಿ, ಲವ್ಲಿ ಇರ್ರಿ. ಬಾಯ್ ಬಾಯ್, ಟೇಕ್ ಕೇರ್. ನಯನ ಮಧುರ ಮೌನ ಮಿಡಿವ ಹೃದಯ